ನಿಮ್ಮಲ್ಲಿ 2 ಸೌತೆಕಾಯಿ ಇದ್ದರೆ ಅದೇ ಥರದ ಕೋಸಂಬರಿನ ಮತ್ತು ಅದೇ ಥರದ ಪಲ್ಯಗಳನ್ನು ತಿಂದು ನಿಮಗೆ ಬೇಜಾರಾಗಿದ್ದರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವ ಒಂದು 2 ನಿಮಿಷ ಇದ್ದರೆ ಸಾಕು, ಬೇಗ ಆಗುವಂತಹ ಒಂದು ಸಲಾಡ್ ಥರ ಅಂತ ಹೇಳ್ಬೋದು. ಇದು ಉಪವಾಸ ಟೈಮಲ್ಲಿ ಕೂಡ ನೀವು ತೊಗೊಳ್ಬೋದು, ಹಾಗೆ ಡಯಟ್ ಮಾಡೋರು ಕೂಡ ಇದನ್ನು ತೊಗೊಳ್ಬೋದು. ಇದನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಕು. ಕೋಸಂಬರಿ ಆದರೆ ನಾವು ಸಣ್ಣದಾಗಿ ಮಾಡ್ಕೊಳ್ತೀವಿ. ಸ್ವಲ್ಪ ದೊಡ್ಡದಾಗಿ ನಾವು ಹಾಗೆ ತಿನ್ನೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೂ ಸಾಕಾಗುತ್ತೆ. ನಿಮ್ಮ ಹತ್ರ ಚಾಕು ಇದ್ದರೆ ಚಾಕುದಲ್ಲಿ ಕಟ್ ಮಾಡಿ, ಇಲ್ಲ ಅಂದರೆ ಈ ರೀತಿ ಮೆಟ್ಕತ್ತಿಯಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಟ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಒಂದು ಸೌತೆಕಾಯಿನ ಈ ರೀತಿಯಾಗಿ ಸ್ವಲ್ಪ ದಪ್ಪ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಕಟ್ ಮಾಡಿ ಪಕ್ಕದಲ್ಲಿಟ್ಕೊಳ್ಳಿ. ನಂತರ ಇದರಲ್ಲಿ ಒಂದು ಕುಟ್ಟೋಕಲ್ಲು ತೊಗೊಂಡಿದ್ದೀನಿ. ಕುಟ್ಟೋಕಲ್ಲಿಗೆ ಒಂದು 2ರಿಂದ 3 ಚಮಚ ಕಡಲೆಬೀಜ, ಹುರಿದಿರೋ ಕಡಲೆಬೀಜ ತೊಗೊಂಡಿದ್ದೀನಿ. ಹುರಿದಿರುವ ಸಿಪ್ಪೆ ತೆಗೆದಿರುವ ಕಡಲೆ ಬೀಜವನ್ನು ಹಾಕಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಇದೇ ರೀತಿಯಾಗಿ ಪುಡಿ ಮಾಡ್ಕೊಳ್ಳಿ. ಮಿಕ್ಸಿಲಿ ಮಾಡಿಕೊಂಡ್ರೆ ತುಂಬ ನೈಸ್ ಆಗುತ್ತೆ. ಈ ರೀತಿ ಕುಟ್ಟೋಕಲ್ಲಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದು ಸಾಕಾಗುತ್ತೆ. ಈಗ ಇದು ರೆಡಿ ಇದೆ. ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಕಟ್ ಮಾಡಿಕೊಂಡಿರುವ ಸೌತೆಕಾಯಿ ಪೀಸನ್ನು ಹಾಕ್ತಾಯಿದ್ದೀನಿ. ಸೌತೆಕಾಯಿ ಕೋಸಂಬರಿ ಥರ ಸ್ವಲ್ಪ ದಪ್ಪ ಆಗಿದೆ. 2 ಸೌತೆಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಕಾಯಿ ತುರಿ ಹಾಕ್ಕೊಳ್ಳೋಣ. ಒಂದು ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿನ ತುರಿದು ಹಾಕ್ತಾಯಿದ್ದೀನಿ. ಒಂದು 3 ಚಮಚದಷ್ಟು ಕಡಲೆಬೇಳೆ ನೆನೆಸ್ಕೊಂಡಿದ್ದೆ, ಹಾಗಾಗಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಜೊತೆಗೆ ನಾಟಿ ಕೊತ್ತಂಬರಿ ಸೊಪ್ಪು ಹಾಗೆ 2 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ನಾವು ಕುಟ್ಟಿಕೊಂಡಿರುವ ಪೌಡ್ರನ್ನು, ಶೇಂಗಾ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಡಿಫ್ರೆಂಟ್ ರುಚಿ ಅಂತಲೇ ಹೇಳ್ಬೋದು. ಈ ಶೇಂಗಾ ಪುಡಿನೇ ಒಂದು ಸಖತ್ತಾಗಿ ರುಚಿ ಕೊಡುತ್ತೆ. ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ಈಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಕೆಂಪು ಉಪ್ಪನ್ನು, ಸ್ವಲ್ಪ ಉಪ್ಪನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಾಮೂಲಿ ಕೋಸಂಬರಿನ ತಿನ್ಬೋದು, ಆದರೆ ಇದು ಡಿಫ್ರೆಂಟ್ ಆಗಿರುತ್ತೆ. ಈಗ ನಾನು ಕೆಂಪು ಉಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಬಿಳಿ ಉಪ್ಪನ್ನು ಹಾಕ್ಬೋದು. ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ, ಡಯಟ್ ಮಾಡೋರು ಕೂಡ ಇದನ್ನು ತೊಗೊಳ್ಬೋದು. ಬೆಳಗ್ಗೆ ರೆಡಿ ಮಾಡಿಕೊಂಡು ಒಂದು ಬೌಲ್ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಊಟಕ್ಕೂ ಕೂಡ ತಿನ್ಬೋದು. ಸಲಾಡ್ ರೀತಿಯಾಗಿ ಸ್ವಲ್ಪ ದಾಳಿಂಬೆ ಹಣ್ಣಿದ್ರೆ ಹಾಕ್ಕೊಂಡು ನೀವು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. 2 ಸೌತೆಕಾಯಿ ಅಥವಾ ಒಂದಿದ್ರೂ ಪರವಾಗಿಲ್ಲ. ಈ ರೀತಿ ಒಂದು ಕೋಸಂಬರಿನ ಅಥವಾ ಸಲಾಡನ್ನು ರೆಡಿ ಮಾಡಿಕೊಂಡು ತಿಂದು ನೋಡಿ. ನೀವೇ ಬಂದು ಮತ್ತೆ ಕಮೆಂಟ್ ಹಾಕ್ತೀರಾ. ತುಂಬ ರುಚಿಕರವಾಗಿರುತ್ತೆ. ಇದೇ ಥರದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.